ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ನ್ಯೂಸ್ ಚಾನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ನೀವು ಆಲ್ರೆಡಿ ಟೈಟ್ಲಲ್ಲಿ ತಮ್ಮನೇಲಿ ನೋಡಿದ್ದೀರಾ, ಸಾಲ. ಈ ಸಾಲ ಅನ್ನೋದು ನಮ್ಮ ಜೀವನನ ಯಾವ ರೀತಿ ನರಕಕ್ಕೆ ತಲುಪುತ್ತೆ ಅಂತಂದರೆ, ನಿಜ ಹೇಳ್ತಾ ಇದ್ದೀನಿ. ನನ್ನ ಒಂದು ಸ್ವಂತ ಎಕ್ಸ್ಪೀರಿಯೆನ್ಸು, ನಾನು ಪಟ್ಟಿರೋಂಥ ಎಕ್ಸ್ಪೀರಿಯೆನ್ಸಿಂದ ನಾನು ಹೇಳ್ತಾ ಇದ್ದೀನಿ. ಅದರಲ್ಲೂ ನಮ್ಮ ಡೆಲಿವರಿ ಬಾಯ್ಸು ಈ ಸಾಲದಿಂದ ಲೈಫ್ನ ಎಷ್ಟು ನರಕಕ್ಕೆ ತಳ್ಕೊತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಷ್ಟ ಇದ್ದವರು ದಯವಿಟ್ಟು ಈ ವಿಡಿಯೋನ ನೋಡಿ, ನಿಮ್ಗೆ ಇಷ್ಟ ಆದರೆ ಒಂದು 4 ಜನಕ್ಕೆ ಶೇರ್ ಮಾಡಿ. ಏನಕ್ಕೆ ಅಂತಂದರೆ, ಮೊದಲನೇದಾಗಿ ಅದರಲ್ಲೂ ನಮ್ಮ ಡೆಲಿವರಿ ಬಾಯ್ಸು, ಓಕೆ, ಡೆಲಿವರಿ ಬಾಯ್ಸು ಏನು ಮಾಡ್ತಾರೆ ಅಂತಂದರೆ, ಮೊದಲನೇದಾಗಿ ಈ ಡೆಲಿವರಿ ಜಾಬ್ಗೆ ಬರೋಕ್ಕೂ ಮುಂಚೆ ಅನ್ಕೊಳ್ಳೋದೇನಪ್ಪ ಅಂತಂದರೆ, ಯಪ್ಪ ನನಗೆ ಕಮಿಟ್ಮೆಂಟ್ಗೆ ತಕ್ಕಟ್ಟಾಗಿ ನಾನು ದುಡ್ಡು ಮಾಡ್ಕೊಂಡ್ರೆ ಸಾಕು, ಅಥವಾ ನನಗೆ 15,000 20,000 ದುಡ್ಡು ಬಂದರೆ ಸಾಕು. ನಾನೊಂದು ಕಡೆ ಕೆಲಸ ಮಾಡ್ತಿದ್ರೆ, ಒಬ್ಬರು ಕೈ ಕೆಳಗಡೆ ಕೆಲಸ ಮಾಡಿದ್ರೆ 15,000 20,000 ಬರುತ್ತೆ. ಅದೇ ದುಡ್ಡನ್ನ ಈ ಡೆಲಿವರಿ ಜಾಬಲ್ಲಿ ದುಡ್ಕೊಂಡ್ರೆ ಸಾಕು. ಈ ಥರ ಯೋಚನೆ ಮಾಡ್ತಾರೆ ನಮ್ಮ ಡೆಲಿವರಿ ಬಾಯ್ಸು ಬರೋಕ್ಕೂ ಮುಂಚೆ ಕೆಲಸಕ್ಕೆ. ಆದರೆ ಪರಿಣಾಮ ಈ ಕೆಲಸಕ್ಕೆ ಬಂದಮೇಲೆ ಯಾವ ರೀತಿ ಪರಿಣಾಮ ನಮ್ಮನ್ನು ತಲುಪುತ್ತೆ ಅಂತಂದರೆ ಹೇಳ್ತೀನಿ ನೋಡಿ. ಮೊದಲನೇದಾಗಿ 10,000 15,000 ದುಡಿಯೋರು ಹೋಗ್ತಾ 30,000 ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. 30,000 ದುಡಿತಾ ಇರೋ ನಾವೇನು ಮಾಡ್ತೀವಿ ಅಂತಂದರೆ, 30,000 ದುಡಿತಾ ಇದ್ದೀವಿ ತಾನೆ, ಏನೋ ಒಂದು ಚೆನ್ನಾಗಿರೋ ಗಾಡಿ ತೊಗೊಬಿಡೋಣ, ಚೆನ್ನಾಗಿರೋ ಮೊಬೈಲ್ ತೊಗೊಂಬಿಡೋಣ, ಅಥವಾ ಮನೇಲಿ ಯಾವುದೋ ಒಂದು ಚೀಟಿ ಹಾಕೋಣ, ಒಂದು ಕಮಿಟ್ಮೆಂಟ್ ಇನ್ನೂ ಜಾಸ್ತಿ ಇಟ್ಕೊಂಬಿಡೋಣ ಅಂದ್ಬಿಟ್ಟು ನಾವು ಮಾಡೋಂತಹ ಮೊದಲನೇ ತಪ್ಪು, 30,000 ದುಡಿತಾ ಇದ್ದೀವಿ ಅಂದ್ಬಿಟ್ಟು 30,000 ಕಮಿಟ್ಮೆಂಟ್ನ ಇಟ್ಕೊತೀವಿ. ಆಗೇನಾಗುತ್ತೆ ಅಂತಂದರೆ, ಹೋಗ್ತಾ ಅದು 30,000 40,000 ತಲುಪುತ್ತೆ, 40,000 50,000 ತಲುಪುತ್ತೆ. ಹೌದು, ನಮ್ಮ ಡೆಲಿವರಿ ಜಾಬಲ್ಲಿ ನಾವೆಷ್ಟು ದುಡಿತೀವಿ ಅನ್ನೋದು ನಮ್ಮ ಮೇಲೆ ಇರ್ತದೆ. ನಾವೆಷ್ಟೇ ಕಷ್ಟಪಟ್ಟರು ಅಷ್ಟು ಕಷ್ಟಪಡ್ಬೋದು. ರಾತ್ರಿ ಹಗಲು ರಕ್ತ ಸುರಿಸಿ, ಬೆವರು ಸುರಿಸಿ, ನಿದ್ದೆ ಕೆಡಿಸಿ ದುಡಿತೀನಿ ಅಂದ್ರೂ ದುಡಿಬೋದು. ಇದಕ್ಕೆ ನಾವು ಮಾಡೋದೇನಪ್ಪ ಅಂತಂದರೆ, ಹೋಗ್ತಾ ಕಮಿಟ್ಮೆಂಟ್ ಅನ್ನೋದು ಬೆಟ್ಟದಷ್ಟು ಮಾಡ್ಕೊತೀವಿ. ಆ ಬೆಟ್ಟದಷ್ಟು ಕಮಿಟ್ಮೆಂಟ್ನ ನಾವು ತೀರಿಸೋದಕ್ಕೆ ನಾವು ಮಾಡೋದು ಹಗಲು ರಾತ್ರಿ ರಕ್ತ ಸುರಿಸಿ, ಬೆವರು ಸುರಿಸಿ, ನಿದ್ದೆ ಕೆಡಿಸಿ ಡ್ಯೂಟಿ ಮಾಡಬೇಕಾಗುತ್ತೆ. ಕೆಲವು ದಿನಗಳಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ, ಹೋಗ್ತಾ ನೋಡಿ, ಡೆಲಿವರಿ ಜಾಬ್ ಅನ್ನೋದು ಹೆಂಗಾಗ್ಬಿಡುತ್ತೆ ಅಂದರೆ, ಒಂದೊಂದು ತಿಂಗಳು, ಒಂದೊಂದು ವಾರ ಒಂದೊಂದು ಥರ ಇರ್ತದೆ, ಒಂದೇ ಥರ ಇರಲ್ಲ. ಈಗ ಎಕ್ಸಾಂಪಲ್, ಈ 2-3 ತಿಂಗಳು ಚೆನ್ನಾಗಿ ಅರ್ನಿಂಗ್ಸ್ ಆಗ್ತಾ ಇರ್ತದೆ, ಆಮೇಲೆ ಹೋಗ್ತಾ ಕಷ್ಟ ಆಗುತ್ತೆ. ಆವಾಗ ಡೆಲಿವರಿ ಜಾಬಲ್ಲಿ ಸಿಕ್ಕಾಪಟ್ಟೆ ಕಷ್ಟಪಡ್ತೀರಾ. ಮೊದಲನೇದಾಗಿ ನಾನು ಹೇಳ್ತೀನಿ, ನಾನು ಅದೇ ರೀತಿ ಬಂದವರೆ. ದಯವಿಟ್ಟು ನಾನು ಹೇಳೋದು ನಮ್ಮ ಡೆಲಿವರಿ ಬಾಯ್ಸ್ ಹತ್ರ, ಈ ಡೆಲಿವರಿ ಜಾಬ್ನ ನಂಬ್ಕೊಂಡು ಕಮಿಟ್ಮೆಂಟ್ನ ಜಾಸ್ತಿ ಮಾಡ್ಕೋಬೇಡಿ. ಇದರಲ್ಲಿ ನೀವು ಲಿಮಿಟೇಷನಾಗಿ ಕಮಿಟ್ಮೆಂಟ್ ಇಟ್ಕೊಳ್ಳಿ. 25,000 ದುಡಿತಾ ಇದ್ದೀರ ಅಂದರೆ 20,000 ಕಮಿಟ್ಮೆಂಟ್ ಇಟ್ಕೊಳ್ಳಿ. 25,000 30,000 ದುಡಿತಾ ಇದ್ದೀನಿ ಅಂದ್ಬಿಟ್ಟು ದುಡಿಬೋದು, ಇನ್ನೂ ಜಾಸ್ತಿ ದುಡಿಬೋದು ಅನ್ನೋ ಒಂದು ಹೌದು, ಆಸೆ ಅಂತಲೇ ಹೇಳ್ಬೋದು. ಅದು ಆಸೆ ಪಟ್ಟು ನಾವು ಕಮಿಟ್ಮೆಂಟ್ನ ಜಾಸ್ತಿ ಮಾಡಿ ದುಡಿಯೋಣ ಬಿಡು ಅಂತ ಅಂದ್ಕೊತೀವಿ. ಆದರೆ ಒಂದು ದಿನ ಇದ್ದಂಗೆ ಇನ್ನೊಂದು ದಿನ ಅರ್ನಿಂಗ್ಸು ಇರಲ್ಲ. ಮತ್ತು ಇದು ಪರಿಣಾಮ ಯಾವ ರೀತಿ ಬೀರುತ್ತೆ ಅಂತಂದರೆ, ದುಡಿಲೇಬೇಕು, ಮಾಡಲೇಬೇಕು. ಮೊದಲೆಲ್ಲ ನಾವು ಅಂದ್ಕೊಂಡು ಬರೋದೇನಕ್ಕೆ, ಡೆಲಿವರಿ ಜಾಬ್ಗೆ ನಾವು ಯಾರ ಕೈ ಕೆಳಗಡೆ ನಾವು ಕೆಲಸ ಮಾಡೋಂಗಿರಲ್ಲ, ನಾವೇ ಆರಾಮಾಗಿ ನಾವು ದುಡ್ಕೊಬೋದು, ಯಾರು ಕೇಳೋರು ಇರೋಲ್ಲ, ಹೇಳೋರು ಇರೋಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟು ರಜೆ ತೊಗೊಬೋದು, ಆರಾಮಾಗಿರ್ಬೋದು ಅಂತ ಬರೋ ನಾವು ಕೆಲಸಕ್ಕೆ ಹೋಗ್ತಾ ಯಾವ ರೀತಿ ಆಗುತ್ತೆ ಅಂದರೆ, ಪ್ರತಿದಿನ ದುಡಿಲೇಬೇಕು ಅನ್ನೋ ಪರಿಸ್ಥಿತಿ ಬರುತ್ತೆ. ಒಂದು ದಿನ ದುಡ್ದಿಲ್ಲ ಅಂದರೆ ಇನ್ನೂ ಕಮಿಟ್ಮೆಂಟ್ ಜಾಸ್ತಿ ಆಗುವಂಥ ಪರಿಸ್ಥಿತಿಗೆ ತಲುಪಿಬಿಡ್ತೀವಿ. ದಯವಿಟ್ಟು ನಾನು ಎಲ್ಲ ಡೆಲಿವರಿ ಬಾಯ್ಸ್ ಹತ್ರ ಕೇಳ್ಕೊತೀನಿ, ಈ ಫೀಲ್ಡ್ಗೆ ಯಾರು ಹೊಸಬ್ರು ಬರೋರಿದ್ದರೆ ಅಥವಾ ಆಲ್ರೆಡಿ ಮಾಡ್ತಿರೋರಿದ್ದರೆ ಈ ತಪ್ಪನ್ನ ನೀವು ಮಾಡಬೇಡಿ. 20,000 ಕಮಿಟ್ಮೆಂಟ್ ನೀವು ದುಡಿಬೇಕು ಅಂದರೆ, 25,000 30,000 ದುಡಿತೀನಿ ಅನ್ನೋ ಕೆಪಾಸಿಟಿ ನಿಮಗಿದ್ರೆ 20,000 ಕಮಿಟ್ಮೆಂಟ್ ಇಟ್ಕೊಳ್ಳಿ. ನಾನು ಈ ಕಮಿಟ್ಮೆಂಟ್ ಅನ್ನೋ ಒಂದು ಏನಂತಾರೆ, ಹಿಂಸೆಯಲ್ಲಿ ಬದುಕ್ತಾ ಇರೋಂಥ ನಾನು ಏನಕ್ಕೆ ಅಂತಂದರೆ, ನನ್ನ ಸಾಲಗಳು. ನಾನು ಇದೇ ರೀತಿ ಏನು ಮಾಡಿದೆ ಅಂತಂದರೆ, ಸ್ಟಾರ್ಟಿಂಗು ಈ ಕೆಲಸಕ್ಕೆ ಬಂದಾಗ 15,000 20,000 ದುಡಿತಾ ಇದ್ದೆ, ತಿಂಗಳಿಗೆ 30,000 ದುಡಿತಾ ಇದ್ದೆ, 40,000 ದುಡಿತಾ ಇದ್ದೆ ಅಂದ್ಬಿಟ್ಟು ಈಗ ನನ್ನ ಕಮಿಟ್ಮೆಂಟ್ ಯಾವ ರೀತಿ ಆಗಿದೆ ಅಂದರೆ, ಪ್ರತಿ ತಿಂಗಳು ನಾನು ದುಡಿಯೋದಕ್ಕಿಂತ 5,000 10,000 ಜಾಸ್ತಿನೇ ಆಗಿದೆ. ಎಲ್ಲಿರುತ್ತೆ ಫ್ರೀಡಮ್, ಎಲ್ಲಿರುತ್ತೆ ಆರಾಮಾಗಿ ದುಡಿಯೋದು? ಅದರಲ್ಲೂ ಈ ಥರ ಕಮಿಟ್ಮೆಂಟ್ನ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ನಾವೇನು ಮಾಡ್ತೀವಿ ಅಂತಂದರೆ, ಗಾಡಿನ ಬಿದ್ದೋ ಅಂತ ಹೊಡಿತೀವಿ, ಸಿಗ್ನಲ್ ಜಂಪ್ ಮಾಡ್ತೀವಿ, ಸಿಗ್ನಲ್ಗಳು ನೋಡಲ್ಲ, ಒನ್ ವೇಲ್ ಹೋಗ್ತೀವಿ. ಏನಕ್ಕೆ? ಟಾರ್ಗೆಟ್ ಮಾಡಲೇಬೇಕು, ದುಡಿಲೇಬೇಕು ಅನ್ನೋ ಒಂದು ತಲೆಗೆ ಬಂದುಬಿಡ್ತದೆ. ಇದು ಹೌದಾ ಅಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ನೀವೇ ಕಮೆಂಟ್ ಮಾಡಿ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಏನಕ್ಕೆ ಅಂತಂದರೆ, ಇದು ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ನಾನು ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು, ಸಾಲ ಮಾಡಬೇಡಿ. ಸಾಲ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಅಂತ ಹೇಳ್ತೀನಿ ನೋಡಿ. ಸಾಲ ಅನ್ನೋದು ನಮ್ಮನ್ನು ಯಾವತ್ತೂ ಕೆಳಗಡೆ ಎಳೀತದೆ ಹೊರತು ಮೇಲೆಗೆ ಕಳಿಸಲ್ಲ.
ಇದು ನಾನು ನನ್ನ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ ಆ್ಯಂಡ್ ನನ್ನ ಅಕ್ಕಪಕ್ಕ ನೋಡಿರೋಂಥ ಜನನ ನೋಡಿ ಹೇಳ್ತಾ ಇದ್ದೀನಿ. ಯಾರೇ ಈ ವಿಡಿಯೋನ ನಾನು ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಹೇಳ್ತೀನಿ ನೋಡಿ, ಸಾಲ ಅನ್ನೋದು ನಮ್ಮನ್ನು ಕೆಳಗಡೆ ಎಳಿತದೆ ಹೊರತು ಮೇಲಕ್ಕೆ ಎತ್ತಲ್ಲ. ಒಂದು ಸರಿ ನಾವು ಸಾಲ ಮಾಡಿದ್ದೀವಿ ಅಂದರೆ ಅದು ಪದೇ ಪದೇ ಮತ್ತೆ ಸಾಲ ಮಾಡಿಕೊಂಡು ನಮ್ಮ ಜೀವನನೇ ಹಾಳು ಮಾಡ್ಕೊತೀವಿ. ಮತ್ತು ಏನಾಗುತ್ತೆ ಹೇಳ್ತೀನಿ ನೋಡಿ, ಸಾಲ ಮಾಡ್ಕೊಂಡ್ಬಿಡ್ತೀವಿ, ನೆಮ್ಮದಿಯಾಗಿ ಜೀವನ ಮಾಡೋದಕ್ಕಾಗಲ್ಲ, ನೆಮ್ಮದಿಯಾಗಿ ತಿನ್ನೋದಕ್ಕಾಗಲ್ಲ. 30,000 35,000 40,000 ಸಾಲ ಮಾಡಿಕೊಂಡು ನಾವು ದುಡಿಯೋದೇ 20,000 25,000 ಅಂದರೆ ಅವಾಗೇನಾಗುತ್ತೆ ಹೇಳಿ? ಒಂದು ಚೆನ್ನಾಗಿರೋ ಬಟ್ಟೆ ಹಾಕೋಕ್ಕೂ ಯೋಚನೆ ಮಾಡಬೇಕಾಗುತ್ತೆ, ಚೆನ್ನಾಗಿರೋ ಊಟ ತಿನ್ನೋಕ್ಕೂ ಯೋಚನೆ ಮಾಡಬೇಕಾಗುತ್ತೆ, ಒಂದು ಕಡೆ ಹೋಗಬೇಕು ಅಂದರೆ ಯೋಚನೆ ಮಾಡಬೇಕಾಗುತ್ತೆ, ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕು ಅಂದರೆ ಯೋಚನೆ ಮಾಡಬೇಕಾಗುತ್ತೆ, ಒಂದು ರಿಲೇಷನ್ಸ್ ಮನೆಗೆ ಹೋಗಬೇಕು ಅಂದರೆ ಯೋಚನೆ ಮಾಡಬೇಕಾಗುತ್ತೆ, ಊರಿಗೆ ಹೋಗಬೇಕು ಅಂದರೆ ಯೋಚನೆ ಮಾಡಬೇಕಾಗುತ್ತೆ. ಏನಕ್ಕೆ ಅಂತಂದರೆ ಕಮಿಟ್ಮೆಂಟ್ ಇಟ್ಕೊಂಡ್ಬಿಟ್ಟಿರ್ತೀವಿ. ಕಮಿಟ್ಮೆಂಟ್ ತೀರಿಸಲೇಬೇಕು. ಕಮಿಟ್ಮೆಂಟ್ ತೀರಿಸೋಕ್ಕೋಸ್ಕರ ದುಡಿಲೇಬೇಕು, ಪ್ರತಿದಿನ ದುಡಿಲೇಬೇಕು. ಒಂದು ದಿವಸ ರಜಾ ಹಾಕೋಕ್ಕಾಗಲ್ಲ. ರಜಾ ಹಾಕಿ ಹೋದರೆ ಅಯ್ಯೋ ಆಗಲ್ಲ, ಈಗ ಒಂದು ದಿವಸ ರಜಾ ಹಾಕ್ತೀವಿ ಅಂತ ಅನ್ಕೊತೀವಿ, ಮತ್ತು ಇನ್ನೊಂದು ದಿವಸ ಏನಪ್ಪ ಮಾಡೋಣ, ಡಬಲ್ ದುಡಿಬೇಕು, ರಾತ್ರಿ ಆಗಲೂ ದುಡಿಬೇಕು ಅನ್ನೋ ಒಂದು ತಲೆಗೆ ಬಂದ್ಬಿಟ್ಟು ಊರಿಗೆ ಹೋಗಲ್ಲ. ಇದು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ಹೇಳ್ತಾ ಇದ್ದೀನಿ. ದಯವಿಟ್ಟು ಪ್ರತಿಯೊಬ್ಬ ಡೆಲಿವರಿ ಬಾಯ್ ಆಗಿರ್ಬೋದು, ಇಲ್ಲಾಂದರೆ ಬೇರೆ ಯಾರೇ ಆಗಿರಲಿ, ನಾನು ಒಂದೇ ಮಾತು ಹೇಳ್ತೀನಿ, ನಿಮಗೆ ಕಷ್ಟ ಅಂತ ಬಂದಿದೆ ಅಂತಂದರೆ ದಯವಿಟ್ಟು 1-2 ದಿವಸ ಕಷ್ಟಪಟ್ಟು ನೀವೇ ನಿಮ್ಮ ಇರೋಂತಹ ಕಮಿಟ್ಮೆಂಟ್ನ ತೀರಿಸ್ಕೊಳ್ಳಿ ಹೊರತು ಸಾಲ ಮಾಡಿ ನಿಮ್ಮ ಕಮಿಟ್ಮೆಂಟ್ನ ಯಾವುದೇ ಕಾರಣಕ್ಕೂ ತೀರ್ಸೋಕೆ ಹೋಗ್ಬೇಡಿ. ಫಸ್ಟ್ 5 ರೂಪಾಯಿ ಸಾಲ ಮಾಡ್ತೀರಾ, ಅದಾದಮೇಲೆ ಅದನ್ನು ತೀರ್ಸೋಕೆ 10 ರೂಪಾಯಿ ಸಾಲ ಮಾಡ್ತೀರಾ, 10 ರೂಪಾಯಿ ತೀರ್ಸೋಕೆ 15 ರೂಪಾಯಿ ಸಾಲ ಮಾಡ್ತೀರಾ, 15 ರೂಪಾಯಿ ತೀರ್ಸೋಕೆ 50 ರೂಪಾಯಿ ಸಾಲ ಮಾಡ್ತೀರಾ. ಇದೇ ಥರ ಸಾಲ ಅಂತ ಹೋಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ಪ್ರಾಬ್ಲಮ್ಸ್ನ ನೀವು ಕ್ಲಿಯರ್ ಮಾಡ್ಕೊಬೇಕು ಅಂತಂದರೆ, ನಿಮಗೆ ಮನಿ ತೊಂದರೆ, ದುಡ್ಡಿನ ತೊಂದರೆ ಇದೆ ಅಂತಂದರೆ ದಯವಿಟ್ಟು 1 ತಿಂಗಳೋ 1 ವಾರನೋ ಕಷ್ಟಪಟ್ಟು ದುಡಿರೇ ಹೊರತು ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಹತ್ರ ಕೈ ಚಾಚಿ ಸಾಲ ಮಾಡಿ ದಯವಿಟ್ಟು ಸಾಲಗಳು, ಅದರಲ್ಲೂ ಕೆಲವು ಈ ಬಡ್ಡಿಗೆ ಅಂತ ಸಾಲ ತಗೊತೀರಾ, ಅದು ಇನ್ನೂ ನಿಮ್ಮ ಲೈಫ್ನ ಎಲ್ಲಿಗೋ ಎಳ್ಕೊಂಡು ಹೋಗುತ್ತೆ ಹೊರತು ಮೇಲಕ್ಕೆ ತರಲ್ಲ. ಇದನ್ನು ದಯವಿಟ್ಟು ಪ್ರತಿಯೊಬ್ಬರು ತಲೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಮತ್ತೊಂದು ಮಾತು ಹೇಳ್ತೀನಿ ನೋಡಿ, ಈ ಸಾಲ ಅನ್ನೋದು ನಮ್ಮ ನೆಮ್ಮದಿನ ಯಾವ ಲೆವೆಲ್ಗೆ ಹಾಳು ಮಾಡ್ತದೆ ಅಂತಂದರೆ, ನಮ್ಮ ಜೊತೆಗೆ ಇದ್ದಂತಹ ವ್ಯಕ್ತಿಗಳು ಒಂದೇ ತಟ್ಟೆಯಲ್ಲಿ ಕೂತ್ಕೊಂಡು ಅನ್ನ ಮಾಡಿರ್ತೀವಿ, ಬೆಸ್ಟ್ ಫ್ರೆಂಡ್ಸ್ ಅಂತಿರ್ತೀವಿ, ಏನೋ ಒಂದು ಎಮರ್ಜೆನ್ಸಿಗೆ ಒಂದು ಸಾಲ ತಗೊಂಡಿರ್ತೀವಿ, ಏನೋ ಒಂದು ಎಮರ್ಜೆನ್ಸಿಗೆ ಅದು ಟೈಮ್ಗೆ ಕೊಡೋಕ್ಕಾಗಿರಲ್ಲ, ಫ್ರೆಂಡ್ಶಿಪ್ನ ಕಳ್ಕೊತೀವಿ, ಸ್ನೇಹ ಕಳ್ಕೊತೀವಿ, ರಿಲೇಷನ್ಶಿಪ್ನ ಕಳ್ಕೊತೀವಿ. ಎಂತೆಂಥ ದೊಡ್ಡ ಫ್ರೆಂಡ್ಶಿಪ್ನ ಹಾಳು ಮಾಡಿದಂತಹ ಇದು ಅಂದರೆ ಅದು ಸಾಲ. ಈ ಸಾಲ ಅನ್ನೋದನ್ನ ಕೊನೆಗೆ ಯಾವ ಲೆವೆಲ್ಗೆ ನಮ್ಮನ್ನು ತಲುಪಿಬಿಡ್ತದೆ ಅಂತಂದರೆ, ಒಂದು ಬಟ್ಟೆ ಹಾಕೋಲ್ಲ, ನಾವು ಹಾಕೋ ಬಟ್ಟೆನೂ ಅದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ, ನಾವು ಹಾಕೋ ಬಟ್ಟೆ ಬಗ್ಗೆ ಯೋಚನೆ ಮಾಡಲ್ಲ, ನಾವು ತಿನ್ನೋ ಊಟದ ಬಗ್ಗೆ ಯೋಚನೆ ಮಾಡಲ್ಲ, ನಾವು ಏನರ ಬಗ್ಗೆನೂ ಯೋಚನೆ ಮಾಡಲ್ಲ. ಮೊದಲು ಸಾಲ ತೀರಿಸಿದ್ರೆ ಸಾಕಪ್ಪ ಅನ್ನೋ ಲೆವೆಲ್ಗೆ ಹೋಗ್ಬಿಟ್ಟಿರ್ತೀವಿ. ಈ ಸಾಲದಿಂದನೇ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡ್ರವರು ಇದ್ದಾರೆ. ಇದೇ ಸಾಲದಿಂದ ಎಷ್ಟೋ ಜನ ಫ್ಯಾಮ್ಲಿಗಳಿಗೆ ದೂರ ಆಗಿರೋರು ಇದ್ದಾರೆ, ಫ್ರೆಂಡ್ಶಿಪ್ಗೆ ದೂರ ಆಗಿರೋರು ಇದ್ದಾರೆ. ನನ್ನ ಕೊನೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಅದರಲ್ಲೂ ನಮ್ಮ ಡೆಲಿವರಿ ಬಾಯ್ಸ್ಗೆ ಹೇಳೋಕ್ಕೆ ಒಂದು ಮಾತು ಇಷ್ಟಪಡ್ತೀನಿ. ಈ ಡೆಲಿವರಿ ಫೀಲ್ಡ್ಗೆ ಬಂದಮೇಲೆ ದಯವಿಟ್ಟು ಈ ಡೆಲಿವರಿ ಫೀಲ್ಡ್ನ ನಂಬ್ಕೊಂಡು ಸಾಲಗಳು ಮಾಡ್ಕೊಳಕ್ಕೆ ಹೋಗಬೇಡಿ. ಡೆಲಿವರಿ ಫೀಲ್ಡ್ ಅನ್ನೋದು ಶಾಶ್ವತವಲ್ಲ, ಇದು ಟೆಂಪರವರಿ. ಇವತ್ತು ಚೆನ್ನಾಗಿ ಅರ್ನಿಂಗ್ಸ್ ಆದರೆ ನಾಳೆ ಆಗೋಲ್ಲ, ಇವತ್ತು ನಾವು ಚೆನ್ನಾಗಿದ್ದರೆ ನಾಳೆ ಹೆಂಗಿರ್ತೀವಿ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಲೈಫು, ನಮ್ಮ ಡೆಲಿವರಿ ಬಾಯ್ಸ್ ಲೈಫು ನೀರಿನ ಮೇಲೆ ಗುಳ್ಳೆ ಇದ್ದಂಗೆ. ಪ್ರತಿ ಸರಿ ನಾನು ಹೇಳ್ತೀನಿ, ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ನಮ್ಮ ಲೈಫು ಯಾವಾಗ ಹೊಡಿತದೆ ಗೊತ್ತಿಲ್ಲ. ನೀವು ಸಾಲ ಮಾಡಿಕೊಂಡು ನಿಮ್ಮ ಕುಟುಂಬದವರಿಗೆ ತೊಂದರೆ ಕೊಡೋಕ್ಕೆ ಹೋಗಬೇಡಿ. ನೀವು 20,000 25,000 ದುಡಿತಾ ಇದ್ದೀರಂದರೆ 20,000 ಕಮಿಟ್ಮೆಂಟ್ ಇಟ್ಕೊಳ್ಳಿ. ಅದನ್ನು ಬಿಟ್ಟು ದುಡಿತಾ ಇದ್ದೀನಪ್ಪ, ಹೆಚ್ಚಿಗೆ ದುಡಿತಾ ಇದ್ದೀನಿ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಸಾಲಗಳನ್ನ ಜಾಸ್ತಿ ಹಿಡ್ಕೋಬೇಡಿ. ಸಾಲ ನಿಮ್ಮನ್ನು ಸಾಯಿಸ್ತದೆ ಹೊರತು ನಿಮ್ಮನ್ನು ಮೇಲೆ ಎತ್ತಲ್ಲ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಅಭಿಪ್ರಾಯ, ನನ್ನ ಅನಿಸಿಕೆನ ನಾನು ಈ ವಿಡಿಯೋ ಮುಖಾಂತರವಾಗಿ ಹೇಳ್ಕೊಬೇಕು ಅನ್ನಿಸ್ತು, ಹೇಳ್ಕೊಂಡಿದ್ದೀನಿ. ನಿಮ್ಮ ಅಭಿಪ್ರಾಯ, ನಿಮ್ಮ ಅನಿಸಿಕೆ, ನಿಮಗೇನು ಅನಿಸುತ್ತೆ, ನಿಮ್ಮ ಎಕ್ಸ್ಪೀರಿಯೆನ್ಸ್, ನಿಮ್ಮ ಲೈಫಲ್ಲಿ ಏನಾದರೂ ಈ ಥರ ಘಟನೆಗಳು ನೀವು ಅನುಭವಿಸಿದ್ದೀರಾ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು ಒಂದಷ್ಟು ಜನಕ್ಕೆ ಯೂಸ್ ಆಗಲಿ. ಯಾಕಂದರೆ ನಾವಂತೂ ಕೆಲವೊಂದು ಸಿಚುವೇಶನ್ಸಿಂದ, ಕೆಲವೊಂದು ಸಂದರ್ಭಗಳಿಂದ ನಮ್ಮ ಸಾಲ ಅನ್ನೋ ಒಂದು ವಿಚಾರಕ್ಕೆ ನಾವು ಆಲ್ರೆಡಿ ಸ್ವಲ್ಪ ಲೈಫ್ನ ಹಾಳು ಮಾಡ್ಕೊಂಡಿದ್ದೀವಿ. ಅದರಿಂದ ಹೇಳಬೇಕು ಅನ್ನಿಸ್ತು ಈ ವಿಡಿಯೋ ಮುಖಾಂತರವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಶಂಕರ್. ಬೈ ಫ್ರೆಂಡ್ಸ್. ದಯವಿಟ್ಟು ಯಾರಾದರೂ ಡೆಲಿವರಿ ಬಾಯ್ಸ್ ಡ್ಯೂಟಿ ಮಾಡ್ತಿದ್ರೆ ಕೈ ಮುಗಿದು ಕೇಳ್ಕೊತೀನಿ, ಹೆಲ್ಮೆಟ್ ಹಾಕ್ಕೊಳ್ಳಿ. ಹೆಲ್ಮೆಟ್ ಹಾಕ್ಕೊಂಡು ಡ್ಯೂಟಿ ಮಾಡಿ. ನಿಮ್ಮ ಕುಟುಂಬಸ್ಥರು ನಿಮಗೋಸ್ಕರ ಮನೆಯಲ್ಲಿ ವೆಯ್ಟ್ ಮಾಡ್ತಿರ್ತಾರೆ. ಅಟ್ಲೀಸ್ಟ್ ನಿಮಗೋಸ್ಕರ ಅಲ್ಲ ಅಂದ್ರೂ ನಿಮ್ಮ ಕುಟುಂಬಗೋಸ್ಕರ ಹೆಲ್ಮೆಟ್ ಹಾಕ್ಕೊಂಡು ಡ್ಯೂಟಿ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್.